ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಎಲ್ಲ ಕಡೆ ಮಹಾಕುಂಭಮೇಳದ್ದೇ ಸದ್ದು. 144 ವರ್ಷಗಳ ನಂತರ ನಡೆಯುತ್ತಿರುವ ಈ ಮಹಾಕುಂಭಮೇಳದಲ್ಲಿ ಅಂದಾಜು 45 ಕೋಟಿ ಜನರು ಸೇರುವ ನಿರೀಕ್ಷೆ ಇದೆ. ಈ ಮಹಾಕುಂಭಮೇಳದಲ್ಲಿ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಿರುವವರೇ ಈ ನಾಗಾ ಸಾಧುಗಳು. ಹಾಗಾದರೆ ಅಘೋರಿಗಳಾಗಿರುವ ಈ ನಾಗಾ ಸಾಧುಗಳು ಅದೆಲ್ಲಿ ಇರ್ತಾರೆ? ಅವರ ಜೀವನ ಶೈಲಿ ಎಂಥದ್ದು? ಇವರ ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತೆ? ಕುಂಭಮೇಳಗಳಲ್ಲಿ ಇವರೇಕೆ ಕಾಣಿಸುತ್ತಾರೆ? ಈ ನಾಗಾ ಸಾಧುಗಳಲ್ಲಿ ಕೆಲವರು ಅದೇಕೆ ನಗ್ನವಾಗಿರ್ತಾರೆ ಎಂಬ ಕೌತುಕದ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಸ್ನೇಹಿತರೆ, ನಾಗ ಎಂಬ ಪದ ಮೂಲತಃ ಸಂಸ್ಕೃತ ಭಾಷೆಯಿಂದ ಬಂದದ್ದು. ನಾಗ ಎಂದರೆ ಪರ್ವತ ಎಂಬ ಅರ್ಥವಾಗಿದೆ. ಹಾಗೂ ಬೆಟ್ಟ ಗುಡ್ಡ ಪರ್ವತಗಳಲ್ಲಿ ವಾಸಿಸುವ ಈ ಸನ್ಯಾಸಿಗಳೇ ನಾಗಾ ಸಾಧುಗಳು. ಇನ್ನು ಕಚ್ದಾರಿ ಭಾಷೆಯ ಪ್ರಕಾರ ನಾಗ ಎಂದರೆ ಯುವ ಯೋಧ. ಹಾಗೆಯೇ ನಿರ್ವಸ್ತ್ರರಾಗಿ ವಾಸಿಸುವ ಸನ್ಯಾಸಿಗಳೆಂದೇ ಕರೆಯಲಾಗಿದೆ. ಈ ನಾಗಾ ಸಾಧುಗಳ ಉಲ್ಲೇಖವನ್ನು ಅರಸಿ ಹೊರಟರೆ 18ನೇ ಶತಮಾನದಲ್ಲಿ ಶಂಕರಾಚಾರ್ಯರು ನಿರ್ಮಿಸಿದ 4 ಧಾಮ್ಗಳು ಕಣ್ಮುಂದೆ ಬರ್ತವೆ. ಅವುಗಳು ಗೋವರ್ಧನ ಪೀಠ, ಶಾರದಾ ಪೀಠ, ದ್ವಾರಕಾ ಪೀಠ ಮತ್ತು ಜ್ಯೋತಿರ್ಮಯ ಪೀಠಗಳೇ ಆಗಿವೆ. ಧರ್ಮ ಸಂಸ್ಥಾಪನೆಗೆ ಈ ಜ್ಯೋತಿರ್ಪೀಠಗಳನ್ನು ಸ್ಥಾಪಿಸಿದ ಶಂಕರಾಚಾರ್ಯರು ಈ ಪೀಠಗಳ ರಕ್ಷಣೆಗೆ ನಾಗಾ ಸಾಧುಗಳನ್ನು ನೇಮಿಸಿದರು ಎನ್ನಲಾಗುತ್ತೆ. ನಾಗಾ ಸಾಧುಗಳಾಗುವ ಮುನ್ನ ಇವರು ತಮ್ಮ ಪಿಂಡವನ್ನು ತಾವೇ ಪ್ರದಾನ ಮಾಡಿಕೊಳ್ಳಬೇಕಾಗುತ್ತೆ ಮತ್ತು ಆನಂತರ ವಿವಸ್ತ್ರವಾಗಿ ಬೆಟ್ಟ ಗುಡ್ಡಗಳ ಕಡೆಗೆ ಓಡಿ ಹೋಗಿ ಅತ್ಯಂತ ಕಠಿಣಾತಿ ಕಠಿಣ ತಪಸ್ಸನ್ನು ಮಾಡಿ ನಾಗಾ ಸಾಧುಗಳಾಗಿ ಬದಲಾಗ್ತಾರೆ. ಹೀಗೆ ಪಿಂಡ ಪ್ರದಾನ ಮಾಡಿದರೆ ಮಾತ್ರ ನಾಗಾ ಸಾಧುಗಳ ದೀಕ್ಷೆ ನೀಡಲಾಗುತ್ತೆ ಮತ್ತು ಹೀಗೆ ಪಿಂಡ ಪ್ರದಾನ ಮಾಡಿ ಲೌಕಿಕ ಪ್ರಪಂಚದ ಸಂಬಂಧವನ್ನು ಕಡಿದುಕೊಂಡ ಸಾಧುಗಳೇ ನಾಗಾ ಸಾಧುಗಳಾಗ್ತಾರೆ. ಈ ನಾಗಾ ಸಾಧುಗಳಾಗುವ ಪ್ರಕ್ರಿಯೆ ಅತ್ಯಂತ ಕಠಿಣತಮವಾಗಿದ್ದು ಈ ಪ್ರಕ್ರಿಯೆ ಹೆಚ್ಚು ಕಡಿಮೆ ಕುಂಭಮೇಳದಿಂದಲೇ ಪ್ರಾರಂಭ ಆಗುತ್ತೆ. ಈ ನಾಗಾ ಸಾಧುಗಳು ಮೊದಲಿಗೆ 6 ತಿಂಗಳಿಂದ ಹಿಡಿದು 12 ವರ್ಷಗಳವರೆಗೆ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಇದರಲ್ಲಿ ವಿಶೇಷವಾಗಿ ಬ್ರಹ್ಮಚರ್ಯ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಹೀಗೆ ಕಠಿಣ ವ್ರತಾಚರಣೆ ಮಾಡಿದ ನಂತರ ಇವರ ತಲೆಯ ಕೂದಲನ್ನು ಕತ್ತರಿಸಲಾಗುತ್ತೆ. ನಂತರ ಕುಂಭಮೇಳಗಳಲ್ಲಿ ಇವರಿಗೆ 108 ಮುಳುಗು ಹಾಕಿಸಿ ನಾಗಾ ಸಾಧುಗಳ ಜೀವನಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಲಾಗುತ್ತೆ. ಕುಂಭಮೇಳಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವ ಈ ನಾಗಾ ಸಾಧುಗಳು ಅದೆಲ್ಲಿಂದ ಬರ್ತಾರೆ, ಅದೆಲ್ಲಿ ಇರ್ತಾರೆ ಎಂಬ ಕುತೂಹಲ ಕಾಡದೇ ಇರುತ್ತೆ. ಜನಸಾಮಾನ್ಯರ ಕಣ್ಣಿನಿಂದ ದೃಷ್ಟಿಯಿಂದ ದೂರವೇ ಬದುಕುವ ಇವರು ಸಾಮಾನ್ಯವಾಗಿ ಭಾರತದ 2 ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಒಂದು ಕೇದಾರಖಂಡ. ಈ ಕೇದಾರಖಂಡದ ಸಮೀಪದ ಗೊಂಡಾರಣ್ಯದಲ್ಲಿ ಈ ಅರಣ್ಯವು ಉತ್ತರಾಖಂಡ್ ರಾಜ್ಯದ ಗಢವಾಲಿಯಲ್ಲಿದೆ. ಇಲ್ಲಿ ಒಂದಷ್ಟು ಜನ ಕಂಡು ಬಂದರೆ ಇನ್ನೊಂದು ನರ್ಮದಾ ಖಂಡದಲ್ಲಿ ಒಂದಷ್ಟು ಜನ ಕಂಡು ಬರ್ತಾರೆ. ಈ ನರ್ಮದಾ ಖಂಡ ನರ್ಮದಾ ನದಿ ತೀರದ ಗೊಂಡಾರಣ್ಯದಲ್ಲಿದೆ. ಈ ನರ್ಮದಾ ಖಂಡವು ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯದಲ್ಲಿ ಅಲ್ಲಲ್ಲಿ ಹರಡಿಕೊಂಡಿದೆ. ಈ ನಾಗಾ ಸಾಧುಗಳು ವಾಸಿಸುವ ಪ್ರದೇಶವನ್ನು ಅಖಾಡ, ಮಂದಿರ, ಆಶ್ರಮ ಎಂದೆಲ್ಲ ಕರೆಯುತ್ತಾರೆ. ಸಾಮಾನ್ಯವಾಗಿ ಗುಂಪಿನಲ್ಲಿಯೇ ವಾಸಿಸುವ ಇವರು ಕುಂಭಮೇಳಗಳಲ್ಲಿ ಮಾತ್ರ ಜಗತ್ತಿನ ಎದುರು ಬಂದು ನಿಲ್ಲುತ್ತಾರೆ. ಇವರಲ್ಲಿ ಕೆಲವರು ಘೋರ ತಪಸ್ಸಿಗಾಗಿ ಹಿಮಾಲಯದ ಕಣಿವೆಗಳಲ್ಲಿ ಕಣ್ಮರೆ ಕೂಡ ಆಗುತ್ತಾರೆ. ಹಾಗಾದರೆ ಈ ನಾಗಾ ಸಾಧುಗಳು ಕುಂಭದಲ್ಲಿ ಅದೇಕೆ ಕಾಣಿಸಿಕೊಳ್ಳುತ್ತಾರೆ ಎಂದರೆ ಇವರ ಜೀವನ ಪದ್ಧತಿ ಜನಸಾಮಾನ್ಯರಿಗಿಂತಲೂ ವಿಶಿಷ್ಟವಾಗಿ ವಿಭಿನ್ನವಾಗಿರುತ್ತೆ. ಜೀವನದ ಬಹುತೇಕ ಸಮಯ ಗೊಂಡಾರಣ್ಯದಲ್ಲಿ ಕಳೆಯುವ ಇವರು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಪ್ರಪಂಚದ ಹೊರಗೆ ಕಾಣಿಸಿಕೊಳ್ಳುತ್ತಾರೆ. ಅಂತಹ ವಿಶೇಷ ಸಂದರ್ಭಗಳೇ ಈ ಕುಂಭಮೇಳಗಳು. ಈ ನಾಗಾ ಸಾಧುಗಳು ಶಿವನ ಪರಮ ಭಕ್ತರಾಗಿರುವುದರಿಂದ ಕುಂಭಮೇಳಗಳಲ್ಲಿ ಇವರು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಈ ಕುಂಭಮೇಳಗಳು ನಾಗಾ ಸಾಧುಗಳ ವಿಚಾರ ವಿನಿಮಯ, ಆಧ್ಯಾತ್ಮಿಕ ಶಕ್ತಿಯ ಪ್ರದರ್ಶನ ಇವೆಲ್ಲವಕ್ಕೂ ಪ್ರಸಕ್ತವಾದ ಸ್ಥಳವಾಗಿದೆ. ಈ ನಾಗಾ ಸಾಧುಗಳು ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನದಲ್ಲಿ ಭಾಗಿಯಾಗಿ ಪುನೀತರಾಗುತ್ತಾರೆ. ಹಾಗೆಯೇ 12 ವರ್ಷಕ್ಕೊಮ್ಮೆ ಬರುವ ಈ ಕುಂಭಮೇಳದಲ್ಲಿ ನಾಗಾ ಸಾಧುಗಳು ಶಾಹಿ ಸ್ನಾನ ಅಂದರೆ ಪವಿತ್ರ ಸ್ನಾನವನ್ನು ಮಾಡಿ ತಮ್ಮ ತಪಸ್ಸು ಮತ್ತು ಸಾಧನೆಯನ್ನು ಸಿದ್ಧಿಸಿಕೊಳ್ತಾರೆ.
ಇನ್ನು ಇವರಲ್ಲಿ ಅನೇಕ ನಾಗಸಾಧುಗಳು ನಗ್ನವಾಗಿ ಓಡಾಡ್ತಿರ್ತಾರೆ. ಈ ನಗ್ನತೆ ಅವರು ಈ ಲೌಕಿಕ ಪ್ರಪಂಚದ ಎಲ್ಲವನ್ನ ಮರೆತು ತೊರೆದು ಸರ್ವ ಸಂಘ ಪರಿತ್ಯಾಗಿಗಳಾಗಿರುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಾಣಿಸುತ್ತದೆ. ಹಾಗೆ ಮಹಾಶಿವನ ಪರಮ ಭಕ್ತರಾದ ಇವರು ದೈಹಿಕ ಸೌಂದರ್ಯದ ಕಾಳಜಿಗೆ ಒಂದಿನಿತೂ ಗಮನ ಕೊಡದೆ ನಗ್ನವಾಗಿ ಓಡಾಡ್ತಾರೆ. ಸ್ನೇಹಿತರೆ, ಇದಿಷ್ಟು ನಾಗಾಸಾಧುಗಳ ಜೀವಿತದ ಚಿಕ್ಕ ಝಲಕ್. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಇವತ್ತಿನ ಕೌತುಕದ ಕಥೆಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.